ಆಕ್ಸಿಡೆಂಟ್ಗಳಾದಾಗ 2-3 ಥರ ಆಗುತ್ತೆ. ಒಂದು ಪರ್ಮನೆಂಟ್ ಡಿಸಬಿಲಿಟಿ, ಅಂದರೆ ಆ ವ್ಯಕ್ತಿ ನೆಕ್ಸ್ಟ್ ಕೆಲಸ ಮಾಡೋಕ್ಕೆ ಆಗಲ್ಲ, ಕಣ್ಣು ಹೋಗುತ್ತೋ, ಕಾಲು ಹೋಗುತ್ತೋ, ಅಥವಾ ಡಿಸಬಿಲಿಟಿ ಹೆಂಗೆ ಬಿಡುತ್ತೆ, ಪರ್ಮನೆಂಟ್ ಡಿಸಬಿಲಿಟಿ ಆಗೋಗ್ಬಿಡುತ್ತೆ. ವ್ಯಕ್ತಿ ವಾಪಸ್, ಅಥವಾ ಬಿದ್ದಿರುವಂಥ ವ್ಯಕ್ತಿ ಎದ್ದೇಳೋಕ್ಕಾಗಲ್ಲ. ನೋಡಿದ್ದೀವಿ, ಒಂದು ಮಾಂಸದ ಮುದ್ದೆ ಥರ ಆಗ್ಬಿಡ್ತಾರೆ ಅವರು, ಬಟ್ ಜೀವಂತ ಇರ್ತಾರೆ ಅವರು. ಅವ್ರು ನೋಡ್ಕೊಳ್ಳೋದೇ ಒಂದು ದೊಡ್ಡ ಸಾಹಸ, ಬಟ್ ಇನ್ಕಮ್ ಅಂತೂ ಹೋಯ್ತು. ಎಷ್ಟೊಂದು ಸರಿ ಈ ಟೆಂಪ್ರರಿ ಡಿಸಬಿಲಿಟಿ, ಒಂದು ಪರ್ಮನೆಂಟ್ ಡಿಸಬಿಲಿಟಿ, ಇನ್ನು ಟೆಂಪ್ರರಿ ಡಿಸಬಿಲಿಟಿ 6 ತಿಂಗಳು, ವರ್ಷ ಅಥವಾ 1.5 ವರ್ಷ ಬೆಡ್ ರೆಸ್ಟ್ ಮಾಡಬೇಕಾಗತ್ತೆ, ಅದು ಟೆಂಪ್ರರಿ ಡಿಸಬಿಲಿಟಿ. ಮತ್ತು ಇನ್ನೂ ಕೆಲವೊಂದು ಸರಿ ಏನಾಗುತ್ತೆ ಅಂತಂದರೆ ಪಾರ್ಷಿಯಲ್ ಡಿಸಬಿಲಿಟಿಗಳಾಗುತ್ತೆ. ಅಂದರೆ ಏನು, ಒಂದು ಕೈ ಹೋಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಕೆಲಸ ಮಾಡೋರಿಗೆ, ಕಂಪ್ಯೂಟರ್ ಯೂಸ್ ಮಾಡೋರಿಗೆ ಬೆರಳು ಬಹಳ ಇಂಪಾರ್ಟೆಂಟ್ ಇದೆ, ಆ ಸರ್ಜರಿ ಮಾಡೋರಿಗೆ ಬೆರಳು ಇಂಪಾರ್ಟೆಂಟ್ ಇದೆ, ಅದೇ ಇಲ್ಲ. ಅಥವಾ ಡ್ರೈವಿಂಗ್ ಮಾಡೋರಿಗೆ ಕಾಲು ಇಂಪಾರ್ಟೆಂಟ್ ಇದೆ, 2 ಕಾಲುಗಳು ಹೋಗುತ್ತೆ, ನೆಕ್ಸ್ಟ್ ಅವ್ರು ಹೀಗೆ. ಸೊ ಈ ಥರ ಸಿಚುವೇಶನ್ಗಳು ಬಂದಾಗ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. Mutual fund investments are subject to market risks. Read all scheme-related documents carefully.